ಮದ್ವೆ ಆಗೋಣ ಬಾ ಅಂತ ಒಂದ್ ಹುಡುಗನಿಗೆ ಹೇಳಿ ಮೋಸ ಮಾಡಿರ್ತಾಳೆ. ಲಕ್ನೋದಲ್ಲಿ ನಡೆದಿರ್ತಕ್ಕಂತ ಘಟನೆ ಆಗಿರುತ್ತೆ. ಏನಪ್ಪಾ ವಿಚಾರ ಅಂತಂದ್ರೆ, ಸೋನು ಎಂಬ ಹುಡುಗ ಕಾಜಲ್ ಎಂಬ ಹುಡುಗಿಗೆ 4 ವರ್ಷದ ಹಿಂದೆ ಪರಿಚಯ ಆಗಿರ್ತಾರೆ. ಆ ಪರಿಚಯ ಸ್ನೇಹ ಆಗಿ ಲವ್ ಕೂಡ ಆಗಿರುತ್ತೆ. ತದನಂತರ ಇಬ್ರು ಅವ್ರವ್ರ ಮನೆಗೆ ತೆರಳಿರ್ತಾರೆ. ಅದಾದ್ಮೇಲೆ ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಇಬ್ರು ಕೂಡ ಇರ್ತಾರೆ. ಫೋನ್ ಅಲ್ಲೇ ಸಿಕ್ಕಾಪಟ್ಟೆ ಲವ್ ಆಗಿರುತ್ತೆ. ಮ್ಯಾರೇಜ್ ಪ್ರಪೋಸಲ್ ಕೂಡ ಫೋನ್ ಅಲ್ಲೇ ಆಗೋಗ್ಬಿಟ್ಟಿರುತ್ತೆ. ಮದುವೆ ಡೇಟು ಕೂಡ ಫೋನ್ ಅಲ್ಲೇ ಅವರೇ ನಿಶ್ಚಯ ಮಾಡ್ಬಿಟ್ಟಿರ್ತಾರೆ. ಹುಡುಗನ ಮನೆ ಕಡೆಯವರೇ ಆಗ್ಲಿ ಹುಡುಗಿ ಮನೆ ಕಡೆಯವರೇ ಆಗ್ಲಿ ಯಾವತ್ತು ಡೈರೆಕ್ಟ್ ಆಗಿ ಮೀಟೇ ಆಗಿರಲ್ಲ. ಬರೀ ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಇರ್ತಾರ ಅಷ್ಟೇ. ಅದಾದ್ಮೇಲೆ ಹುಡುಗಿ ಹೇಳ್ತಾರೆ, ಒಂದ್ ಕೆಲಸ ಮಾಡು, ಮದ್ವೆ ತಯಾರಿ ಎಲ್ಲ ಮಾಡ್ಕೊಂಡು ಸೀದಾ ನಮ್ಮ ಮನೆಗೆ ಬಾ ಅಂತ ಒಂದ್ ಅಡ್ರೆಸ್ ಕೊಟ್ಟಿರ್ತಾಳೆ. ಆ ಹುಡುಗ ಮದ್ವೆ ತಯಾರಿ ಮಾಡ್ಕೊಂಡು ಬ್ಯಾಂಡ್ ಸಮೇತ ಕುದುರೆ ಮೇಲೆ ಕುತ್ಕೊಂಡ್ ಬರ್ತಾ ಇರ್ತಾನೆ. ಆ ಹುಡುಗಿ ಕೊಟ್ಟಿರ್ತಕ್ಕಂತ ಅಡ್ರೆಸ್ಗೆ ಅಲ್ಲಿ ಬರ್ತಾನೆ. ಆ ಹುಡುಗಿನೇ ಇರಲ್ಲ. ಅಂದ್ರೆ ಅವಳು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾಳೆ. ಅಕ್ಕ ಪಕ್ಕದ ಮನೆಯವ್ರ ಹತ್ರ ಎಲ್ಲ ಕೇಳಿದಾಗ ಈ ಕಾಜೋಲ್ ಎಂಬ ಹುಡುಗಿ ಯಾರು ಇಲ್ಲ ಇಲ್ಲಿ, ನಿಂಗೆ ಆ ಹುಡುಗಿ ಮೋಸ ಮಾಡಿದ್ದಾಳೆ ಅಂತ ಹೇಳಿರ್ತಾರೆ. ಆಗ ನಂಬರ್ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಹುಡುಗಿ ನಂಬರ್ ಸ್ವಿಚ್ ಆಫ್. ಈ ತರ ಹುಡುಗಿ ಮಾಡಿದ್ರೆ ಹೆಂಗ್ ಸ್ವಾಮಿ ತಡ್ಕೊಳ್ಳೋದು ಜೀವ. ಆ ಹುಡುಗ ತಲೆ ಕೆಡ್ಸ್ಕೊಂಡು ಏನಪ್ಪಾ ಹಿಂಗಾಗೋಯ್ತು ಅಂತ ಅನ್ಬಿಟ್ಟು ಕುದುರೆ ಮೇಲೆ ಬ್ಯಾಂಡ್ ಸಮೇತ ಎಲ್ಲ ಬಂದಿದ್ನಲ್ಲ, ಹಂಗೇನೆ ಇಡೀ ಏರಿಯಾ ಎಲ್ಲ ಹುಡುಕಿರ್ತಾರೆ. ಅವಳೆಲ್ಲೋದ್ಲು, ಅವಳ ಮನೆ ಎಲ್ಲಿದೆ ಅಂತ ಅನ್ಬಿಟ್ಟು. ಮಾಡಲ್ ಆಫ್ ದ ಸ್ಟೋರಿ ಪ್ರತಿಯೊಬ್ಬರಿಗೂ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಈ ತರ ಮೋಸ ಮಾಡುವವರು ಇರ್ತಾರೆ, ಮೋಸ ಹೋಗುವವರು ಇರ್ತಾರೆ. ಈ ವಿಚಾರದ ಬಗ್ಗೆ ಸಿಕ್ಕಾಪಡೆ ಎಚ್ಚರ ಇರಬೇಕು. ರಿಲೇಶನ್ಶಿಪ್ ಅಲ್ಲೇ ಚೆನ್ನಾಗಿದ್ದು ಕೊನೆಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಆಗಿರುತ್ತೆ. ಅದಾದ್ಮೇಲೆ ಮದ್ವೆ ಅಂತ ಬಂದಾಗ ಎಲ್ಲರೂ ಎಸ್ಕೇಪ್. ಆ ಹುಡುಗಿ ಈ ತರ ಯಾಕೆ ಮಾಡಿದ್ಲು ಅನ್ನೋದೇ ಯಾರಿಗೂ ಅರ್ಥ ಆಗಿಲ್ಲ. ಯಕ್ಷ ಪ್ರಶ್ನೆ ಆಗಿದೆ. ಪೊಲೀಸ್ ಅವರು ಕೂಡ ಇದ್ರ ಬಗ್ಗೆ ತನಿಖೆ ಕೂಡ ಮಾಡ್ತಿರ್ತಾರೆ. ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ. ಯಾವ್ದೇ ರೀತಿಯಿಂದ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ